ಮಾರ್ನಿಂಗ್ ನೋಡಿ ಇಲ್ಲಿ ತಿಂಡಿ ತಿನ್ನ ಅಂದರೆ ನಾಟಕ ಮಾಡ್ತದಾನೆ. ಬೆಳಗ್ಗೆನೇ ಬಾಳೆಹಣ್ಣು ತಿನ್ನಕ್ಕೆ ಹೋಗೋದು, ಬೆಳೆದಿದ್ದೇ ಕೇಳ್ತಾನೆ. ಲಾಲಿಪಾಪ್ ತಿಂದೆ, ಯಾಕೋ ಲಾಲಿಪಾಪ ಇಷ್ಟ ಆಗಿಲ್ಲ. ರಾತ್ರಿ ತಂದು ಕೊಟ್ಟಿದ್ರು, ಅದೂ ತಿಂದಿಲ್ಲ. ಈಗ ಒಂದು ಇಟ್ಕೊಂಡ, ಅದು ತಿಂದಿಲ್ಲ, ಹಂಗೆ ಇಟ್ಟು ಬಂದ ಫ್ರಿಜ್ ಒಳಗೆ. ಈಗ ಅವರಪ್ಪ ಆಫೀಸಿಗೆ ಹೋದ್ರೆ 5 ಚಾಕ್ಲೇಟ್ ತಗೊಬನ್ನಿ ಅಂತ ಹೇಳಾನೆ. ಅರ್ಧ ದೂರಕ್ಕೆ ಹೋಗಿ ವಾಪಸ್ ಬಂದರು. ಆಟೋ ಸ್ಟ್ಯಾಂಡಲ್ಲಿ ಪರ್ಸ್ ಬಿಟ್ಟು ಹೋಗಿದೆ. ನೀವು ನಾನು ರೋಡಲ್ಲಿ ಬರ್ತದಾನೆ, ಅಲ್ಲಿಂದನೇ ನೋಡಿ ಹೇಳ್ತಿದ್ದಾನಮ್ಮ ದಾ ಪಾಪ ಅಂತಾನೆ. ನಿನಗೆ ಗೊತ್ತಿಲ್ಲದೆ ಪರ್ಸ್ ನಾನು ಕೆಳಗೆ ಹಾಕಿ ತಗೊಂಡು ಹೋದ್ರು. ಅವ್ನು ಬಂದು ನೋಡಿದ, ಮಾತಾಡಿಸ್ದ, ಪರ್ಸ್ ಹಾಕಿ ತೋರಿಸ್ಲಿಲ್ಲ. ಇಲ್ಲಾಂದರೆ ಎಲ್ಲದನ್ನೂ ಕೆಳಗೆ ಹಾಕಕ್ಕೆ ಶುರು ಮಾಡ್ತಾರೆ. ಹಾಯ್ ಮಾಡಿ, ಹಾಯ್ ಗುಡ್ ಮಾರ್ನಿಂಗ್ ಹೇಳಿ. ಮೂಡ್ ಸರಿ ಇಲ್ಲ, ಮೂಡ್ ಆಫ್ ಆಗಿದೆ. ಓಕೆ ಫ್ರೆಂಡ್ಸ್, ತಿಂಡಿ ಆಯಿತು. ಮಂಡಕ್ಕಿ ಹುಸ್ಲಿ 2 ಬೈಟ್ ತಿಂದ ಅಷ್ಟೇ. ಓಕೆ ಫ್ರೆಂಡ್ಸ್, ಯಾಕೋ ಕಿರಿಕಿರಿ ಮಾಡ್ತಿದ್ದಾನೆ. ಏನು ಒಂದು ಜೊತೆ ಆಟ ಆಡ್ಬೇಕು ಅನ್ಸುತ್ತೆ. ಚಲೋ, ಆಮೇಲೆ ಸಿಗ್ತೀವಿ ಫ್ರೆಂಡ್ಸ್. ನಾನು ನನ್ನ ಮಗ ಈಗ ಕಾಳು ಬಿಡಿಸ್ತಾ ಇದ್ದೀವಿ. ಅಲ್ಲ ಮಗನೇ, ಕಾಳು ಬಿಡಿಸೋಣ ಫ್ರೆಂಡ್ಸ್. ನೋಡಿ, ನಾನು ನನ್ನ ಮಗ ಬಟಾಣಿ ಕಾಳು ಬಿಡಿಸ್ತಾ ಇದ್ದೀವಿ. ಅವ್ನು ನನಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ದಾನೆ. ಬಿಡಿಸೋಣ ಬಾ ಅಮ್ಮ ಅಂತ ಅವನೇ ಪಾತ್ರೆ ತಗೊಂಡು ಕಾಳು ತಗೊಂಡು ತೊಳೆದು ಹಾಕು. ಕಸ ಇದು ಹಾಕೋಣ, ಕಸ ಕವರಿಗೆ ಹಾಕೋಣ. ನನಗೆ ಏನು ಕೆಲಸ ಆಗಿಲ್ಲ. ಅಡುಗೆ ಆಗ್ಬೇಕು, ಸ್ನಾನ ಆಗಬೇಕು. ಹೇಳ್ತದೆ ತೆಗಿತೀನಿ ಬಿಡಿ, ಅದು ತೊಂದರೆ ಆಯ್ತು. ಅದಕ್ಕೆ ಚಳಿ ದೂರ ಹಾಕೋಣ. ಸಿಪ್ಪೆ ಇದಕ್ಕೆ ಹಾಕೋತಾ, ಅದಕ್ಕೆ ಅಂತ ಬರ್ತಿದ್ಯಾ? ಹೆಲ್ಪ್ ಮಾಡ್ಕೊಂಡು ವೆರಿ ಗುಡ್ ಬಾಯ್. ಹೆಲ್ಪಿಂಗ್ ನೇಚರ್ ಇದೆ ನನ್ನ ಮಗನಿಗೆ. ಪಟ್ಟ ಅಂತ ಬೇಡ, ಅದು ನೀರು ಬಾರಿದ್ದೀನಿ ನಿನ್ನ ಅಂತ ತಿಂದ. ನೀವು ಬಗ್ಗೆ ಬೇಡ. ನೋಡ್ರಿ ವೆರಿ ಗುಡ್ ಬಾಯ್. ಕಸನಾ? ಓಕೆ, ನಾನು ನನ್ನ ಮಗ ಬಿಡಿಸ್ಕೊಂಡು ಬರ್ತೀನಿ. ಓಕೆ, ನಾವು ಆಮೇಲೆ ಸಿಗ್ತೀವಿ ಫ್ರೆಂಡ್ಸ್. ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಒಂದು ಲೋಟ ಕಾಫಿ ಕುಡಿಯೋಣ ಅಂತ ಬಂದೆ. ನನ್ನ ಮಗನ ಮಲಗಿಸ್ದೆ ಬೇಗನೆ. 11:30 ಮಲಗಿಸೀನಿ. ತುಗಿ ಸಾಕಾಯ್ತು. ಮಲಗ್ದ, ಆಮೇಲೆ ಮಲಗ್ದ. ಈಗ ನಿನ್ನೆ ಒಂದು ಅರ್ಧ ಮೂವಿ ನೋಡಿಟ್ಟಿದೆ, ಅದನ್ನು ನೋಡಬೇಕು. ಅದನ್ನು ನೋಡೋಕ್ಕೋಸ್ಕರ ನಾನು ಬೇಗ ಮಲಗಿಸೀನಿ. ನಿನ್ನೆಯಿಂದ ಒಂದು ಮೂವಿ ನೋಡೋಕ್ಕಾಗ್ತಾಯಿಲ್ಲ ನನ್ನ ಹತ್ರ. ಚಲೋ, ಇವತ್ತು ನೋಡೋಣ ಅಂತ ಪೂರ್ತಿ ಮಾಡ್ಬೇಕು. ಅರ್ಧ ನೋಡಿಟ್ಟಿದೆ. ಎದುರುಗಡೆ ಮನೆ ಕ್ಯಾರೆಟ್ ಹಲ್ವಾ ಕೊಟ್ಟಾರೆ, ಹೆಂಗೆ ಬಾರಿಸ್ತದೆ. ಇದೇ ಪ್ಲೇಸಲ್ಲಿ ಅನ್ನ ಕೊಡಿ, ಈಗ ಅನ್ನ ಸಾರು ಹಾಕ್ಕೊಡಿ. ಮೂಸು ನೋಡಲ್ಲ ಅಣ್ಣ, ಎಷ್ಟು ಚೆನ್ನಾಗಿ ತಿಂತದೆ. ಹನುಮಾನ್ ಏನಿಲ್ಲ, ಎಲ್ಲ ಮಾಡ್ಕೊಂಡು ನೋಡು ಹೆಂಗೆ ಕಾಣ್ತಿದ್ಯಾ ಚೂರು. ನೀನು ನೋಡ್ಕಚ್ಚೂರು, ಅಲ್ಲೇ ನಿಂತ್ಕ ನೋಡು ಹೆಂಗೆ ಕಾಣ್ತಿದ್ಯಾ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಷ್ಟು ಚೆನ್ನಾಗಿ ಸನ್ಲೈಟ್ ಬರ್ತಾಯಿದೆ. ಈವ್ನಿಂಗ್ ಟೈಮಲ್ಲಂತೂ ಸೂಪರಾಗಿರುತ್ತೆ. ಸೇಮ್ ಟೈಮ್ ಒಂದು ಕಾಫಿ ಕುಡಿತಾ ಇದ್ದರೆ ಕೇಳೋದೇ ಬೇಡ. ಇಲ್ಲ ಬಂದು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ದ ಕೆಳಗಡೆ ನೋಡ್ತಿದ್ದಾರೆ. ಅದು ನೋಡೋದು ಇವನು ಹಂಗೆ ಮಾಡೋದು ಮಾಡ್ತಿದ್ದಾರೆ. ಹೆಂಗೆ ಆಡ್ತಿದ್ದಾನೆ ಅಣ್ಣ? ಬ್ಯಾಟ್ ತಗೊಂಡು ಹೆಂಗೆ ಹೊಡಿತಿದ್ದಾನೆ? ಏಯ್, ಹೆಂಗೆ ಹೊಡಿತಿದ್ದಾನೆ ಬ್ಯಾಟ್ ತಗೊಂಡು? ಫೋನಲ್ಲಿ ಮಾತಾಡ್ತಾ ಸೈಕಲ್ ಹೊಡೆದಿವಿ. ಏನು ಅವನು ಹೇಳ್ತಾನೆ ಗರ್ಲ್ ಫ್ರೆಂಡ್ ಹತ್ರ ಮಾತಾಡ್ತಿದ್ದಾನೆ ಅಂತ. ಫ್ರೆಂಡ್ಸ್, ಫೋನಲ್ಲಿ ಮಾತಾಡ್ತಾ ಬರೋದಂತೆ. ಏನೇನು ಬನ್ನಿ ಈಗಿನ ಕಾಲದ ಹುಡುಗರು, ಭಗವಾನ್. ನೋಡಿ ಕೈಯಲ್ಲಿ ಫೋನ್. ಊಟ ಎಲ್ಲ ಆಗಿ ಮಲ್ಗಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಕಿಚನ್ ಎಲ್ಲ ಎಷ್ಟು ಕ್ಲೀನ್ ಮಾಡಿದ್ದೀನಿ ಅಂದರೆ ಇದರಲ್ಲಿ ನಮ್ಮ ಮುಖವನ್ನೇ ನೋಡಿಕೊಳ್ಬೋದು, ಅಷ್ಟು ಕ್ಲೀನ್ ಇದೆ. ಇವೆಲ್ಲ ಕಿಚನ್ನು, ಸ್ಲ್ಯಾಬು ಎಲ್ಲ ಕ್ಲೀನ್ ಮಾಡಿ. ಸಿಂಕು ಇದೇನು ಮಾಡಿದೆ ಅಂದರೆ ಒಂದ್ಸತಿ ಹಾರ್ಪಿಕ್ ಹಾಕಿದೆ ಕ್ಲೀನ್ ಮಾಡೋಣ ಅಂತ. ಓವರ್ ಟ್ಯಾಲೆಂಟ್ ಯೂಸ್ ಮಾಡಿ ಈ ಥರ ಅವಸ್ಥೆ ಆಗಿದೆ. ಇದು ತೊಳೆದು ಕ್ಲೀನಾಗಿದೆ. ಆ ಸೈಡಿಂದ ಯಾಕೋ ಇನ್ನೂ ಹೋಗಿಲ್ಲ. ಈಗ ಇದು ಒಂದೇ ಒಂದು ಪಾತ್ರೆ ಇಡುವೆ. ಇದು ನೋಡಿ, ನಮ್ಮ ಮನೆಯವ್ರು ಸೂಟಾಕಿಟ್ಟಾರೆ. ಹಾಲು ಕಾಸ್ತೀನಿ ನಾನು ಊರಿಗೆ ಹೋದಾಗ. ಹಿಂಗಿದ್ದೆಲ್ಲ ಒಂದೊಂದು ಕೆಲಸ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಬೆಳಿಗ್ಗೆ ಒಂದು ವಾರ ಬೆಳಿಗ್ಗೆ ಬೇಗ ಇರಬೇಕು. ಓಕೆನಾ? ಬಾಯ್, ಗುಡ್ ನೈಟ್. ಬೆಳಿಗ್ಗೆ ಸಿಗ್ತೀನಿ. ಬಾಯ್. ನೋಡಿ ಫ್ರೆಂಡ್ಸ್, ಮಲಗೋಣ ಅಂತ ಬಂದರೆ ಅಪ್ಪ ಮಗ ಇಬ್ಬರು ಮೂವಿ ನೋಡೋದು ನೋಡಿನಿ.
ಒಬ್ಬ ಕೆರ್ಕುಂತ ನೋಡ್ತದಾನೆ. ಅವ್ನು ಸೊಳ್ಳೆ ಕೊಚ್ಚ ಅವನ್ನ ಇದು ಮಾಡ್ತೈತೆ ಅಲ್ಲಿ. ನಡಿ ಮಲ್ಗ ನಡಿ ಸೈಡಿಗೆ ಹೋಗ. ಆಯ್ತು ನೀವು ಹೊರಗಡೆ ಹೋಗಿ ಮಲಗ್ತೀನಿ, ನಾ ಮಲಗ್ತೀನಿ.